ನಮ್ಮಲ್ಲಿ ಏನಾಗಿದೆ, ಬರೀ ಭಾರತದಲ್ಲ, ನಾನು 30 ವರ್ಷದಿಂದ ಬೇರೆ ದೇಶಗಳಿಗೆ ಹೋಗ್ತೇನೆ, ಇಂಟರ್ನ್ಯಾಷನಲ್ ಸೆಮಿನಾರ್ಸ್, ವರ್ಕ್ಶಾಪ್ಸ್. ಅದು ಯಾಕೆ ಅಗ್ರಿಕಲ್ಚರ್ ಸೈನ್ಸ್ ಎಲ್ಲ ಸುಳ್ಳೆ. ಫ್ಲೋಯಿಂಗ್ ರೈಟ್ ಫ್ರಮ್ ಡೀಪ್ ಫ್ಲೋಯಿಂಗ್ ಪ್ಲಾಂಟ್ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಅವರು ಅದು ಉಪಯೋಗಿಸಿ ಮಾತ್ರ ಹೇಳ್ತಾರೆ. ಅದು ಎಲ್ಲಿಂದ ಬರ್ತದೆ, ಎಲ್ಲೆಲ್ಲಿ ರೀಜನರೇಟ್ ಆಗ್ತದೆ, ಯಾವ ರೀತಿ ಸಿಗ್ತಾ ಇದೆ ಅಂತ ಅದು ಟೋಟ್ಲಿ ಇಗ್ನೋರ್ಡ್. ಗೊತ್ತಿದ್ದೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅಂತೂ ಈಗ ಸಪೋಸ್ 1 ಎಕರೆ 4000 ಸ್ಕ್ವೇರ್ ಮೀಟರ್ಸ್ ಮೇಲೆ 34,000 ಟನ್ನು N2 ಇದೆ. 78% ಆಫ್ ದ ಎನ್ವೈರನ್ಮೆಂಟ್ ಈಸ್ ನೈಟ್ರೋಜನ್, N2. ಬಟ್ ದುರದೃಷ್ಟಕ್ಕೆ N2 ಗಿಡ ತಗೊಳ್ಳಲ್ಲ. ಇಟ್ ನೀಡ್ಸ್ ಇನ್ ದ ಫಾರ್ಮ್ ಆಫ್ NH3. ಹೈಡ್ರೋಜನ್ ಸೇರಬೇಕು, ನೆಗೆಟಿವ್ ಅಯಾನಲ್ಲಿ ಪ್ಲಾಂಟ್ ಎಂಟರ್ ಆಗೋದು. ಅದು ಕೆಮಿಕಲ್ ಅವರ ಆರ್ಗಾನಿಕ್. ಈ ಮಿಂಚು ಸಿಡ್ಲು ಭಾಗದಾಗ ಒಂದು ಮಳೆಯಲ್ಲಿ 2800 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್, ಅದೆಷ್ಟು ಏರಿಯಾದಲ್ಲ ಸಿಡ್ಲಿನ ಬಿಸಿ ಇದೆ, ಅಷ್ಟು ನೈಟ್ರೋಜನ್ NH3. ಹಿಂದ್ಗಡೆ ಥಂಡರಿಂಗ್ಸ್ ಅಂಡ್ ಲೈಟ್ನಿಂಗ್ಸ್ ಆರ್ ಫಾಲೋಡ್ ಬೈ ರೈನ್ಸ್. ಸಾಮಾನ್ಯವಾಗಿ ಸರಿ ಬರೋಲ್ಲ. ಬಂದಾಗ ಅಷ್ಟು NH3 ಗೆಟ್ ಇಟ್ ಇಸ್ ಸಾಲ್ಯುಬಲ್ ಗ್ಯಾಸ್, ಅಮೋನಿಯಾ. ಅಷ್ಟು ಕರಗಿ ಬೆಟ್ಟ, ಗುಡ್ಡ, ನದಿ, ಭೂಮಿಗೆ ಸೇರಿತು. ಗಿಡದ ಮೇಲೆ ಬಿದ್ದಿದ್ದು ಇಮಿಡಿಯೇಟ್ ಆಗಿ ತಗೊಳ್ತದೆ ಇದು ಟೊಮ್ಯಾಟೊ. ಆಮೇಲೆ ಟೊಮ್ಯಾಟೊಗಳಿಗಿಂತ ಜಾಸ್ತಿ ಗಿಡ ಎಲೆ ಅಬ್ಸರ್ವ್ ಮಾಡ್ಕೊಳ್ಳೋದು ಇಲ್ಲಿ.